ಬೆಳ್ತಂಗಡಿಯ ಎಲ್ಲ ಗ್ರಾಹಕ ಬಾಂಧವರಿಗೆ ಆತ್ಮೀಯವಾದ ನಮನಗಳು. ಸಾಂಸ್ಕೃತಿಕ ತವರೂರು ಎಂದು ಹೆಸರುವಾಸಿಯಾಗಿರುವ ಬೆಳ್ತಂಗಡಿ ತಾಲೂಕಿನಲ್ಲಿ 2018ರಲ್ಲಿ ಮುಳಿಯ ಸಂಸ್ಥೆಯನ್ನು ಆರಂಭಿಸಿದಾಗ ತಾವೆಲ್ಲರೂ ಬಹಳಷ್ಟು ಪ್ರೋತ್ಸಾಹ ನೀಡಿ ಇದೀಗ ತಮ್ಮ ಇನ್ನೂ ಹೆಚ್ಚಿನ ಸೇವೆಗೋಸ್ಕರ ಎರಡನೇ ಮಹಡಿಯನ್ನ ಶೋರೂಮ್ ಅನ್ನು ನಿರ್ಮಾಣ ಮಾಡಿ ತಮಗೆ ಅರ್ಪಿಸುತ್ತಿದ್ದೇವೆ. ಮುಳಿಯ ಅಂದ್ರೆ ನಂಬಿಕೆ. ಮೊದಲಿಂದಲೇ ತಾವೆಲ್ಲ ನಂಬಿಕೆ ಇಟ್ಟು ಇಲ್ಲಿ ಬರ್ತಾ ಇದ್ದೀರಿ. ಅದನ್ನ ಮುಳಿಯ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಂಬಿಕೆಗೆ ಇನ್ನೊಂದು ಹೆಸರು ರಮೇಶ್ ಅರವಿಂದ್ ಅವರು, ಖ್ಯಾತ ಚಿತ್ರನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಹಲವು ಪಾತ್ರಗಳಲ್ಲಿ ತಮ್ಮನ್ನು ತಾನೇ ತೊಡಗಿಸಿರುವಂತ ರಮೇಶ್ ಅರವಿಂದ್ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಹೆಸರು. ಅವರು ನಮ್ಮ ಮುಳಿಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತು ಇಲ್ಲಿ ಬಂದಿರುತ್ತಾರೆ. ಇವರು ಈ ಹೊಸ ಮಳಿಗೆಯನ್ನ ತಮಗೆ ಅರ್ಪಿಸಲಿದ್ದಾರೆ. ಚೆಂಡೆ ವಾದನಕ್ಕಿಂತ ಜೋರಾದ ಸ್ವರ ಶಬ್ದ ಈಗ ಕೇಳಬೇಕು. ಎರಡ್ 2018ರಲ್ಲಿ 81 ಗ್ರಾಮಗಳಿಂದ ದೀಪ ತಂದು ಇಲ್ಲಿ ದೀಪ ಪ್ರಜ್ವಲನೆ ಮಾಡಲಾಗಿತ್ತು. ಅದೇ ರೀತಿ ಇವತ್ತು ಕೂಡ ಬೆಳ್ತಂಗಡಿ 81 ಗ್ರಾಮಗಳಿಂದ 81 ದೀಪ ಬಂದು ಇಂದು ದೀಪ ಪ್ರಜ್ವಲನೆ ಮಾಡಲಿದ್ದೇವೆ. ವಿಶೇಷತೆ ಅಂದ್ರೆ ಮುಳಿಯಕ್ಕೂ ಇದೀಗ 81ರ ಹರೆಯ. 81ರ ಹರೆಯದಲ್ಲಿ 81 ಗ್ರಾಮದಿಂದ ದೀಪ ತಂದು ಪ್ರಜ್ವಲನೆ ಮಾಡಲಿದ್ದೇವೆ. ಹಾಗೆ ಈಗ ಹೊಸತನ ಏನೆಂದರೆ ಹೇಳಿದ್ರೆ, ಇಲ್ಲಿ ನಿಮಗೆ ಕಂಡ ಹಾಗೆ ಪೌರಾಣಿಕ್ ಕಲೆಕ್ಷನ್ ಬೆಳ್ತಂಗಡಿಗೆ ಪರಿಚಯಿಸುತ್ತಿದ್ದೇವೆ. ಹಾಗೆ ಲ್ಯಾಬ್ ಗ್ರೌಂಡ್ ಡೈಮಂಡ್ ಟೆಸ್ಟಿಂಗ್ ಮೆಷಿನ್, ಇದನ್ನು ಬೆಳ್ತಂಗಡಿಗೆ ಪ್ರಥಮವಾಗಿ ಪರಿಚಯಿಸುತ್ತೇವೆ. ಇದು ಮುಳಿಯ ಭಾರತದಲ್ಲಿ ಗ್ರಾಹಕಮುಖಿಯಾಗಿ ಪ್ರಥಮವಾಗಿ ಪರಿಚಯಿಸಲಾಗಿದೆ. ಗ್ರಾಹಕರಿಗೆ ಇದೀಗ ಲ್ಯಾಬ್ ಗ್ರೌಂಡ್ ಡೈಮಂಡ್ ಯಾವುದು, ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಕ್ಕಿದ ಡೈಮಂಡ್ ಯಾವುದು ಅಂತ ಹೇಳುವಂತ ಟೆಸ್ಟಿಂಗ್ ಮೆಷಿನ್ ಅಲ್ಲಿ ನಾವು ಹೊಸತಾಗಿ ಅನಾವರಣ ಮಾಡಿದ್ದೇವೆ. ಹಾಗೆ ಇನ್ನೊಂದು ಟೆಸ್ಟಿಂಗ್ ಮೆಷಿನ್ ಡೈಮಂಡ್, ಇದು ಗೋಲ್ಡ್ ಅಲ್ಲಿ ಇರಿಡಿಯಂ ಅಥವಾ ರುಥೇನಿಯಂ ಅಂತ ಹೇಳುವ ಮೆಟಲ್ ಮಿಕ್ಸ್ ಆಗಿದೆ ಅಂತ ಹೇಳುವಂಥದ್ದು ಸಹ ನಮ್ಮ ಮೇಲಿನ ಫ್ಲೋರ್ ಅಲ್ಲಿ ಇದೆ. ಹಾಗೆ ಗ್ರಾಹಕರಿಗೆ ಮಧ್ಯಾಹ್ನದ ಊಟ, ಸಂಜೆಯ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗ್ರಾಹಕರು ಅಂತ ಹೇಳಿದ್ರೆ ದೇವರು ಹೇಳ್ತೇವೆ. ದೇವರಿಗೆ ನೈವೇದ್ಯ ನೀಡದೆ ನಾವು ಊಟ ಮಾಡುವಂಥದ್ದು ಸಮಂಜಸ ಅಲ್ಲ. ಹಾಗಾಗಿ ಇದೀಗ ಗ್ರಾಹಕರಿಗೆ ಸಮೇತ ಊಟ ಒಟ್ಟಿಗೆ, ಸಿಬ್ಬಂದಿಯವರೊಟ್ಟಿಗೆ ಊಟ ಮಾಡಿ ಮತ್ತೆ ಸಂಜೆ ತಿಂಡಿಯ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಗ್ರಾಹಕರಿಗೆ ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಸಪರೇಟ್ ರೆಸ್ಟ್ ರೂಮ್, ಹಾಗೆ ಮೇಲೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಆಟದ ಒಂದು ವ್ಯವಸ್ಥೆ, ಹಾಗೆ ಹಸುಗೂಸುಗಳಿದ್ದರೆ ಅವರಿಗೆ ಹಾಲುಣಿಸುವ ವ್ಯವಸ್ಥೆ, ಹಾಗೂ ಅವರಿಗೆ ರೆಸ್ಟ್ ತಗೊಳ್ಳುವಂತಹ ವ್ಯವಸ್ಥೆ. ಹೀಗೆ ಹಲವು ಗ್ರಾಹಕಮುಖಿಯಾದ ಕಾರ್ಯಕ್ರಮಗಳ ವ್ಯವಸ್ಥೆಗಳೊಂದಿಗೆ ಇದೀಗ ಬೆಳ್ತಂಗಡಿ ಮುಳಿಯ ಹೊಸ ರೂಪದಲ್ಲಿ ನಿಮ್ಮ ಎದುರಿಗೆ ಇದೆ. ಚಂದನ ವನದಲ್ಲಿ ಒಂದಷ್ಟು ಸಿನಿಮಾಗಳ ಮೂಲಕ ನಮ್ಮೆಲ್ಲರಿಗೂ ಫೇವರಿಟ್ ಆಗಿರುವಂತಹ ಸ್ಟಾರ್ ಇವರು. ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ
मनसा स्मरामि वसिष्ठवामदेवादिवन्दितमहा गणपतिं महादेवसुतं ಕಾರ್ಯಕ್ರಮವನ್ನು ಚಂದಗೊಳಿಸಲು ಬೆಳ್ತಂಗಡಿ ತಾಲೂಕಿನ ನಮ್ಮೆಲ್ಲ ಗ್ರಾಹಕ ಬಂಧುಗಳು, ಹಿತೈಷಿಗಳು ಹಾಗೂ ಮುಳಿಯ ಮನೆಯ ನೆಂಟರು, ಶ್ರೀಯುತ ರಮೇಶ್ ಅರವಿಂದ್ ಅವರ ಅಭಿಮಾನಿಗಳು ಎಲ್ಲರಿಗೂ ಪ್ರೀತಿಯ ಆಹ್ವಾನಕ್ಕೆ ಸ್ಪಂದಿಸಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮುಳಿಯ ಸಂಸ್ಥೆಯ ಪರವಾಗಿ ಮನದಾಳದ ಸ್ವಾಗತಗಳು. ಕೇವಲ ವ್ಯವಹಾರ ಅಲ್ಲ, ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಸಮಾಜದ ಜೊತೆಗೆ ವ್ಯಾವಹಾರಿಕವಾಗಿ ಶುದ್ಧ ಚಿನ್ನವನ್ನು ಮತ್ತು ನಿಜವಾದ ಬೆಲೆಯಲ್ಲಿ, ಅಂದರೆ ಗ್ರಾಹಕರನ್ನು ಮೋರ್ ದೆನ್ ದ ರಿಯಲ್ ಪ್ರೈಸ್ ಅಂತ ಅವರಿಗೆ ಸಂತೋಷ ನೀಡುವ ನಿಟ್ಟಿನಲ್ಲಿ ಮುಳಿಯ ಹೊಸ ಹೆಜ್ಜೆ ಇಟ್ಟಿದೆ. ಸಾಧಿಸಿದ್ದು ಇಷ್ಟು, ಸಾಧಿಸಬೇಕಾದ್ದು ಮತ್ತಷ್ಟು ಹೇಳುತ್ತಾ, ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳುವಂಥ ಒಂದು ನಮ್ಮ ಕ್ಯಾಚ್ ಲೈನ್. ಮುಳಿಯದಲ್ಲಿ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳಿದರೆ, ಯಾರೋ ನಮ್ಮ ಮುಳಿಯದ ಸಂಪರ್ಕಕ್ಕೆ ಬರ್ತಾರೋ ಅವರು ಸಂತೋಷವಾಗಿರಬೇಕು ಅಂತ ಹೇಳೋದು ಮುಳಿಯದ ಈಗ ಮೊದಲಿಂದಲೇ ಇರುವ ಧ್ಯೇಯ. ಅದು ಗ್ರಾಹಕರಾಗಿರ್ಬೋದು, ಅವರು ಬರೇ ಒಂದು ಚಿನ್ನ ತಗೊಳ್ಳಿಕ್ಕೆ, ಒಂದು ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ಬಂದದ್ದಲ್ಲ. ಅವರಿಗೆ ಏನೊಂದು ಅಗತ್ಯತೆ ಇದೆ, ಆ ಅಗತ್ಯತೆಯನ್ನು ಅರಿತುಕೊಂಡು ಅದಕ್ಕೆ ಬೇಕಾದ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ನಾವು ಕೊಡಬೇಕು ಅಂತ ಹೇಳೋದು ಮುಳಿಯದ ಧ್ಯೇಯ. ಅದೇ ರೀತಿಯಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು, ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ಬೋದು, ಯಾರೆಲ್ಲ ಮುಳಿಯದ ಸಂಪರ್ಕಕ್ಕೆ ಬರ್ತಾರೆ ಅವರು ಸಂತೋಷವಾಗಿರಬೇಕು ಅಂತ ಹೇಳೋದು ಧ್ಯೇಯ. ಎಂಕ್ಲೇನ್ ಬೋಲ್ಟಾರ್ ಕರೆಕ್ಟಾ? ಏನದು? ಎಂಕ್ಲೇನ್ ಬೋಲ್ಟೇರ್. ಎಸ್, ನಾನು ಇದನ್ನು ಎಲ್ಲಿ ನೋಡಿದೆ ಅಂದರೆ, ನಮ್ಮೂರಲ್ಲಿ ಒಂದು ಬೃಹತ್ ಕೆಲಸ, ಅಸಾಧ್ಯವಾದ ಕೆಲಸವನ್ನು ಮಾಡಿದ್ರೆ ಆನೆಗೆ ಚಡ್ಡಿ ಹೊಲಿಯೋದು ಅಂತ ಹೇಳ್ತಾರೆ. ಅಂದರೆ ಆನೆಗೆ ಚಡ್ಡಿ ಹೊಲಿಯೋದು ತುಂಬ ಕಷ್ಟ ಅಂತ ಅದನ್ನು ಉಪಯೋಗಿಸಿದ್ವಿ. ಈಗ ಅದು ಬದಲಾಗಿದೆ. ಈಗ ಗಡಾಯಿ ಕಲ್ಲಿಗೆ ಚಿನ್ನದ ನೆಕ್ಲೆಸ್ ಹಾಕೋದು ಅಂತಾಗಿದೆಯಂತೆ. ನೋಡಿ ಎಂಥ ಜನ ಇವರು, ನಿಮ್ಮ ಈ ಗಡಾಯಿ ಕಲ್ಲಿಗೇನೆ ಚಿನ್ನದ ಹಾರ ಹಾಕ್ಬಿಟ್ಟಿದ್ದಾರೆ. ನಾನು ಫಸ್ಟು ಮುಳಿಯ ಅಬ್ಸರ್ವ್ ಮಾಡಿದ್ದೆ ಆ ಆ್ಯಡಲ್ಲಿ. ನಾನಿಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ ಶಿವಾಜಿ ಸೂರತ್ಕಲ್ಲು. ಆವಾಗ ಇಂಟರ್ನೆಟ್ಟಲ್ಲಿ ನಿಮ್ಮ ಈ ದೊಡ್ಡ ಗುಡ್ಡ ಇದೆಯಲ್ಲ ಎಂಟ್ರೆನ್ಸಲ್ಲಿ ಬೆಳ್ತಂಗಡಿಯಲ್ಲಿ, ಅದಕ್ಕೆ ಚಿನ್ನದ ಹಾರ ಹಾಕ್ಬಿಟ್ಟಿದ್ರು. ಇದು ಯಾರಪ್ಪ ಇದು ಅಂತ ನನಗೊಂದು ಆಕರ್ಷಣೆ ಆಯಿತು. ಆಮೇಲೆ ಗೊತ್ತಾಯಿತು ಅದು ಮುಳಿಯ ಬ್ರ್ಯಾಂಡ್ ಅಂತ. 81 ವರ್ಷ ಯಾಕೆ ಉಳಿದ್ರು ಇವರು? ಒಂದು ಸಂಸ್ಥೆ 81 ವರ್ಷ ಹೇಗೆ ಉಳಿಯೋಕ್ಕೆ ಸಾಧ್ಯ? ಇದು ಗೋಲ್ಡು, ಡೈಮಂಡು ಅಂತ ಹೇಳ್ತೀವಿ. ಗೋಲ್ಡನ್ನೇ ಹೇಳ್ತಾರೆ ಅವರು 18 ಕ್ಯಾರೆಟ್, 20 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಕ್ಟಾ? 81 ವರ್ಷ ಕ್ಯಾರೆಟ್ಟಿಂದ ಉಳಿಯೋಕ್ಕಾಗಲ್ಲ, ಕ್ಯಾರೆಕ್ಟರಿಂದ ಉಳಿಯೋಕ್ಕಾಗುತ್ತೆ. ನಿಮ್ಮ ಕ್ಯಾರೆಕ್ಟರ್ ಸರಿ ಇದ್ದರೆ 81 ವರ್ಷ ಉಳಿಯೋಕ್ಕಾಗುತ್ತೆ. ಆ ಕ್ಯಾರೆಟ್ ವ್ಯವಹಾರ ಯಾವ ಸಂಸ್ಥೆನೂ ಮಾಡುತ್ತೆ, ಅದಲ್ಲ. ನಿಮ್ಮ ಕ್ಯಾರೆಕ್ಟರ್ ಏನು, 81 ವರ್ಷಗಳು ನೀವು ಹೇಗಿದ್ರಿ ಅನ್ನೋದೇ ಮುಖ್ಯ ಆಗುತ್ತೆ. ಈ ಫ್ಯಾಮಿಲಿ ಬಿಸ್ನೆಸ್ ಇದೆಯಲ್ಲ, ಇಲ್ಲಿ 2 ಪದಗಳಿದೆ. ಒಂದು ಫ್ಯಾಮಿಲಿ, ಇನ್ನೊಂದು ಬಿಸ್ನೆಸ್. ಇದು ಭಾಳ ಭಾಳ ಸೆನ್ಸಿಟಿವ್ ವಿಷಯ. ನಮ್ಮದು ಒಂದು ಫ್ಯಾಮಿಲಿ ಬಿಸ್ನೆಸ್ ಇತ್ತು ನಮ್ಮ ಮನೆಯಲ್ಲಿ. ಈ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಫ್ಯಾಮಿಲಿಯವರು ಇರ್ತಾರಲ್ಲ, ನಾವು ಫ್ಯಾಮಿಲಿಯನ್ನು ನಂಬಿತ್ರ ಪ್ರಪಂಚದಲ್ಲಿ ಬೇರೆ ಯಾರೂ ನಂಬಲ್ಲ. ಅಷ್ಟೊಂದು ದೊಡ್ಡ ಶಕ್ತಿ ಫ್ಯಾಮಿಲಿ ಅನ್ನೋದು. ಆದರೆ ಬಿಸ್ನೆಸ್ ಅಂತಿದೆಯಲ್ಲ, ಅದು ಇನ್ನೊಂದು ಪ್ರಾಣಿ ಇದೆ. ಎರಡನ್ನೂ ಸೇರಿಸ್ಬೇಕು ಅಂದರೆ, ಒಂದು ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸು ಚೆನ್ನಾಗಿರಬೇಕು, ನಿಮ್ಮ ಬಿಸ್ನೆಸ್ ಎಥಿಕ್ಸು ಚೆನ್ನಾಗಿರಬೇಕು. ಎರಡೂ ಚೆನ್ನಾಗಿದ್ದರೆ ಒಂದು ಫ್ಯಾಮಿಲಿ ಬಿಸ್ನೆಸ್ 81 ವರ್ಷ ಉಳಿಯುತ್ತೆ. ಅದರ ಉದಾಹರಣೆ ಇದು.